ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಬಂದಿದ್ದೀನಿ ಬನ್ನೇರುಘಟ್ಟದ ಪ್ರಸಿದ್ಧವಾದಂತಹ ಚಂಪಕಧಾಮ ಸ್ವಾಮಿ ದೇವಸ್ಥಾನದ ಬಳಿ ಮತ್ತು ಇದರ ಮೇಲ್ಭಾಗದಲ್ಲಿರುವಂತಹ ಅದ್ಭುತವಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ನಿಮಗೂ ದೇವಾಲಯದ ಲಾಕ್ಸ್ಗಳು ಇಷ್ಟ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲು ಇಲ್ಲಿ ಚಂಪಕಧಾಮ ಸ್ವಾಮಿಯ ದರ್ಶನ ಮಾಡಿಕೊಂಡು ಮೇಲೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಮೆಟ್ಲತ್ತೋಣ. ಚಂಪಕಧಾಮ ಸ್ವಾಮಿ ದೇವಾಲಯವು ಬನ್ನೇರುಘಟ್ಟದ ಹಸಿರು ಬೆಟ್ಟಗಳು, ಅರಣ್ಯ ಪ್ರದೇಶ ಮತ್ತು ಶಾಂತ ವಾತಾವರಣದ ನಡುವೆ ನೆಲೆಸಿದಂತಹ ಇದು ಸ್ಥಳ ಇದಾಗಿದೆ. ಈ ಸ್ಥಳವು ದೇವರ ಆರಾಧನೆಗೆ ಮಾತ್ರವಲ್ಲದೆ ಮನಸ್ಸಿಗೆ ಶಾಂತಿಯನ್ನು ನೀಡುವಂತಹ ಪವಿತ್ರ ಸ್ಥಳ ಆಗಿದೆ. ಇಲ್ಲಿಗೆ ಬರುವಂಥ ಭಕ್ತರು ದೇವರ ದರ್ಶನದ ಜೊತೆಗೆ ಪ್ರಕೃತಿ ಸೌಂದರ್ಯವನ್ನು ಕೂಡ ಅನುಭವಿಸ್ಬೋದು. ಈ ಚಂಪಕಧಾಮ ಸ್ವಾಮಿ ಎಂಬ ಹೆಸರಿನ ಹಿನ್ನೆಲೆ ಬಂದ್ಬಿಟ್ಟು ಈ ದೇವಾಲಯಕ್ಕೆ ಚಂಪಕಧಾಮ ಎಂಬ ಹೆಸರು ಬಂದಿರುವುದಕ್ಕೆ ಒಂದು ವಿಶೇಷ ಕಾರಣ ಕೂಡ ಇದೆ. ಪುರಾತನ ಕಾಲದಲ್ಲಿ ಈ ಪ್ರದೇಶದಲ್ಲಿ ಚಂಪಕ ಅಥವಾ ಸಂಪಿಗೆ ಮರಗಳು ತುಂಬ ಹೆಚ್ಚಾಗಿದ್ವಂತೆ. ಹಾಗಾಗಿ ಸಂಪಿಗೆ ಹೂವಿನ ಸುಗಂಧದಿಂದ ಇಡೀ ಪ್ರದೇಶವೇ ಸುಗಂಧಮಯವಾಗಿರ್ತದಂತೆ. ಸೊ ಈ ಕಾರಣದಿಂದಾಗಿ ಈ ಸ್ಥಳವನ್ನು ಚಂಪಕವನ ಎಂದು ಕರೆಯಲಾಗ್ತಿತ್ತು. ಇಲ್ಲಿಗೆ ದೇವರು ನೆಲೆಸಿದ್ರಿಂದ ನಂತರ ಇದು ಚಂಪಕಧಾಮ ಎಂಬ ಪವಿತ್ರ ಕ್ಷೇತ್ರವಾಗಿ ಪ್ರಸಿದ್ಧಿ ಆಯಿತು. ಇನ್ನು ಈ ದೇವಾಲಯದ ಇತಿಹಾಸವನ್ನು ನೋಡೋದಾದರೆ, ಚಂಪಕಧಾಮ ದೇವಾಲಯವು ಶತಮಾನಗಳ ಹಿಂದಿನಿಂದಲೂ ಅಸ್ತಿತ್ವದಲ್ಲಿದೆ ಎಂದು ಹೇಳಲಾಗ್ತದೆ. ಇತಿಹಾಸಕಾರರ ಪ್ರಕಾರ ಈ ದೇವಾಲಯವು ಹೊಯ್ಸಳ ಹಾಗೂ ವಿಜಯನಗರ ಕಾಲದ ಶೈಲಿಯ ಪ್ರಭಾವವನ್ನು ಹೊಂದಿದೆ. ಆದರೆ ಕಾಲಕ್ರಮೇಣ ದೇವಾಲಯವು ಪುನರ್ನಿರ್ಮಾಣಗೊಂಡು ಇಂದಿನ ರೂಪವನ್ನು ಪಡೆದುಕೊಂಡಿದೆ. ಇಂದಿನ ದಿನಗಳಲ್ಲಿ ಈ ಪ್ರದೇಶವು ಸಂಪೂರ್ಣ ಅರಣ್ಯವಾಗಿದ್ದು ದೇವಾಲಯಕ್ಕೆ ಹೋಗುವುದು ಬಹಳ ಕಷ್ಟಕರ ಆಗಿತ್ತು. ಆದರೆ ಭಕ್ತರ ಶ್ರದ್ಧೆ ಮಾತ್ರ ಕಡಿಮೆ ಆಗಲಿಲ್ಲ. ಅವರು ನಡೆದುಕೊಂಡೇ ಬೆಟ್ಟ ಹತ್ತಿ ದೇವರ ದರ್ಶನವನ್ನು ಕೂಡ ಪಡಿತಾ ಇದ್ದರು. ಇಂದು ರಸ್ತೆ ಮತ್ತು ಸೌಲಭ್ಯಗಳು ಹೆಚ್ಚಾಗಿ ದೇವಾಲಯ ಸುಲಭವಾಗಿ ತಲುಪಬಹುದಾಗಿದೆ. ಚಂಪಕಧಾಮ ದೇವಾಲಯ ವಾಸ್ತುಶಿಲ್ಪವು ದಕ್ಷಿಣ ಭಾರತದ ದ್ರಾವಿಡ ಶೈಲಿಯಲ್ಲಿದೆ. ದೇವಾಲಯದ ಗೋಪುರವು ಕೂಡ ಅಷ್ಟೇ ಆಕರ್ಷಕವಾಗಿದೆ. ಗರ್ಭಗುಡಿಯೊಳಗೆ ದೇವರ ವಿಗ್ರಹವು ಶಾಂತ ಹಾಗೂ ದಿವ್ಯವಾಗಿ ಕಾಣಿಸ್ತದೆ. ಪ್ರದಕ್ಷಿಣೆ ಮಾರ್ಗವಿದ್ದು ಭಕ್ತರು ಸುತ್ತಿ ನಮಸ್ಕರಿಸಬಹುದು. ಸೃಷ್ಟಿ ಸ್ಥಿತಿ ಲಯ ಕಾರಣ, ಸೃಷ್ಟಿ ಸ್ಥಿತಿ ಲಯ ಕಾರಣ ಶ್ರೀಕಾಂತಾರಮಣ. ಓಂ ಶ್ರೀ ವೆಂಕಟರಮಣ. ಸರಿ ಫ್ರೆಂಡ್ಸ್, ಈಗ ರಿಯಲ್ ಜರ್ನಿ ಸ್ಟಾರ್ಟ್ ಆಯಿತು. ಹೇಗೆಂದರೆ ನರಸಿಂಹಸ್ವಾಮಿ ದೇವಸ್ಥಾನ ಅಂದರೆ ಭಕ್ತಿ ಜೊತೆಗೆ ಸ್ವಲ್ಪ ಫಿಟ್ನೆಸ್ ಕೂಡ ಬೇಕು. ಫ್ರೆಂಡ್ಸ್ ನೋಡಿ, ದೇವಸ್ಥಾನ ಮಾತ್ರ ಅಲ್ಲ, ಈ ಬೆಟ್ಟದ ವಾತಾವರಣನೇ ಒಂದು ಸ್ವರ್ಗದ ಹಾಗೆ ಕಾಣಿಸ್ತದೆ. ಪ್ರತಿ ಮೆಟ್ಟಲನ್ನ ಹತ್ತ ಮನಸ್ಸು ದೇವರ ಕಡೆ ಇನ್ನೂ ಹತ್ತಿರ ಆಗ್ತಿದೆ. ಇಂಥ ಸ್ಥಳದಲ್ಲಿ ಒಂದು ವಿಭಿನ್ನವಾದಂಥ ಎನರ್ಜಿ ಕೂಡ ಫೀಲ್ ಆಗುತ್ತೆ. ಆಮೇಲೆ ಯಾರಿಗಾದರೂ ನಿಮಗೆ ಜಿಮ್ಗೆ ಹೋಗೋಕ್ಕೆ ಮನಸ್ಸಿಲ್ಲ ಅಂದರೆ ಇಲ್ಲಿ ಬಂದುಬಿಡಿ ಫ್ರೆಂಡ್ಸ್. ನರಸಿಂಹಸ್ವಾಮಿ ಜಿಮ್ ಫ್ರೀ ಇದೆ. ನರಸಿಂಹಸ್ವಾಮಿ ಅಂದರೆ ಭಕ್ತರನ್ನು ರಕ್ಷಿಸುವಂತಹ ಶಕ್ತಿ. ಲಕ್ಷ್ಮೀ ದೇವಿಯ ಜೊತೆ ಇರುವಂತಹ ಈ ರೂಪ ತುಂಬ ಮಂಗಳಕರವಾಗಿದೆ. ಇಲ್ಲಿಗೆ ಬಂದಾಗ ಜೀವನದ ಎಲ್ಲ ಟೆನ್ಷನ್ ಕೂಡ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ದರ್ಶನ ಆದಮೇಲೆ ಮನಸ್ಸು ತುಂಬ ಲೈಟ್ ಆಗಿದೆ. ನೀವು ಕೂಡ ಒಮ್ಮೆ ಖಂಡಿತ ಬನ್ನಿ ಈ ದೇವಸ್ಥಾನಕ್ಕೆ. ಪರಮಾದ್ಭುತ ಮಹಿಮಾನ್ವಿತ ಪರಮಾದ್ಭುತ. ಈಗ ಇಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿರುವಂತಹ ಸುವರ್ಣಮುಖಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ನೀವೇನಾದರೂ ಇಲ್ಲಿಗೆ ಬರೋ ಪ್ಲಾನ್ ಮಾಡಿದರೆ ಒನ್ ಡೇ ಫುಲ್ ಇಲ್ಲೇ ಎಂಜಾಯ್ ಮಾಡ್ಬೋದು. ಯಾಕೆಂದರೆ ಒಂದು ಪವಿತ್ರ ಜಾಗದ ಜೊತೆಗೆ ಒಂದು ಮನಸ್ಸಿಗೆ ಪೀಸ್ ಕೊಡೋಂಥ ನೇಚರ್ ಸ್ಪಾಟ್ ಕೂಡ ಹೌದು ಇದು. ಬನ್ನಿ ಹೋಗ್ತಾ ಇದರ ವಿಶೇಷ ಕೂಡ ನಾನು ಹೇಳ್ತೀನಿ. ಸುವರ್ಣಮುಖಿ ಅಂದರೆ, ಸುವರ್ಣ ಅಂದರೆ ಬಂಗಾರ, ಮುಖಿ ಅಂದರೆ ಮುಖ ಅಥವಾ ಅರಿವು ಅಂದರ್ಥ. ಅಂದರೆ ಬಂಗಾರದಂತೆ ಹೊಳೆಯುವ ಪವಿತ್ರ ನೀರಿನ ಹರಿವು. ಹೀಗಾಗಿ ಈ ಕ್ಷೇತ್ರಕ್ಕೆ ಸುವರ್ಣಮುಖಿ ಅನ್ನೋ ಹೆಸರು ಕೂಡ ಬಂದು ಅಂತ ಇಲ್ಲಿನ ಜನಗಳ ನಂಬಿಕೆ.
ಸುವರ್ಣಮುಖಿ ಕಾಡಿನ ಸೌಂದರ್ಯ ಕೇವಲ ದೇವಸ್ಥಾನ ಅಲ್ಲ, ಇದು ನೇಚರ್ ಥೆರಪಿ ಸೆಂಟ್ರ್ ಕೂಡ ಹೌದು. ಇಲ್ಲಿ ಹಸಿರು ಮರಗಳು, ಹಕ್ಕಿಗಳ ಜಿಲಿಬಿಲಿ, ತಂಪಾದ ಗಾಳಿ, ನೀರಿನ ಶಬ್ದ ಇವೆಲ್ಲ ಕಂಬೈನ್ ಆಗಿ ಮೈಂಡ್ಗೆ ಮೆಡಿಟೇಷನ್ ಥರ ಫೀಲ್ ಕೊಡುತ್ತೆ. ಉತ್ಸವಗಳು ಮತ್ತು ವಿಶೇಷ ಪೂಜೆಗಳು ಇಲ್ಲಿ ನಡೆಯೋದಾದರೆ ಇಲ್ಲಿ ವರ್ಷದಲ್ಲಿ ದೊಡ್ಡ ಉತ್ಸವಗಳು ಕೂಡ ನಡೆಯುತ್ತೆ. ವೈಕುಂಠ ಏಕಾದಶಿ, ನರಸಿಂಹ ಜಯಂತಿ, ಬ್ರಹ್ಮೋತ್ಸವ, ಕಾರ್ತಿಕ ಮಾಸ ದೀಪೋತ್ಸವ ಈ ದಿನಗಳಲ್ಲಿ ಕ್ಷೇತ್ರ ಫುಲ್ಲು ಕ್ರೌಡ್ ಇರುತ್ತೆ, ಹಾಗೆ ಚೆನ್ನಾಗಿರುತ್ತೆ. ಇನ್ನು ಸುವರ್ಣಮುಖಿ ತೀರ್ಥದ ಮಹತ್ವವನ್ನು ತಿಳಿಯೋದಾದರೆ ಜನರ ನಂಬಿಕೆ ಪ್ರಕಾರ ಈ ನೀರು ಪವಿತ್ರ, ಸ್ನಾನ ಮಾಡಿದರೆ ಪಾಪನಾಶ ಮತ್ತು ಮನಸ್ಸಿಗೆ ಶಾಂತಿಯನ್ನು ನೀಡುವಂಥದ್ದು. ಆದರೆ ಇನ್ನೊಂದೇನೆಂದರೆ ಪಾಪ ಹೋಗುತ್ತೆ ಓಕೆ, ಆದರೆ ಸೋಪ್ ಹಾಕೊಂಡು ಸ್ನಾನ ಮಾಡಿಬಿಡಿ ಸ್ವಾಮಿ, ಪಕ್ಷಿಗಳು ಕಂಪ್ಲೇಂಟ್ ಕೊಟ್ಟರೆ ಕಷ್ಟ. ಇನ್ನು ಕುಟುಂಬದ ಜೊತೆಗೆ ಮತ್ತು ಹಿರಿಯರು ಏನಾದರೂ ಬರೋದಾಗಿದ್ದರೆ ಇನ್ನೊಂದು ಏನು ಸಲಹೆ ಅಂದರೆ ನನ್ನ ಕಡೆಯಿಂದ ಹಿರಿಯರಿಗೆ ಬೆಳಗ್ಗೆ ಬೇಗನೆ ಬನ್ನಿ, ಫ್ರೆಶ್ ಗಾಳಿ ಇರುತ್ತೆ, ಸ್ವಲ್ಪ ಕ್ರೌಡ್ ಕೂಡ ಕಡಿಮೆ ಇರುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಫುಟ್ವೇರ್ ಹಾಕೊಂಬನ್ನಿ, ತೊಂದರೆ ಇಲ್ಲ. ಹೆಚ್ಚು ಮೆಟ್ಲಿರೋದ್ರಿಂದ ಸ್ವಲ್ಪ ಅಲ್ಲಲ್ಲಿ ನಿಂತ್ಕೊಂಡು ಅಥವಾ ಕೂತ್ಕೊಂಡು ರೆಸ್ಟ್ ಮಾಡಿ ವಿಶ್ರಾಂತಿ ತೆಗೆದುಕೊಂಡೇ ಬನ್ನಿ, ಏನು ತೊಂದರೆ ಇಲ್ಲ. ಆಮೇಲೆ ವಾಟರ್ ಬಾಟಲ್ ಕೂಡ ಕ್ಯಾರಿ ಮಾಡಿ. ಇನ್ನು ಮಕ್ಕಳ ಜೊತೆ ಬಂದವರಿಗೆ ಮಕ್ಕಳನ್ನ ಕೈ ಬಿಡಬೇಡಿ, ಸ್ವಲ್ಪ ಫಾರೆಸ್ಟ್ ಏರಿಯಾ ಆದ್ದರಿಂದ ಸ್ವಲ್ಪ ಹುಷಾರಿರಿ, ಅಂದರೆ ಏನು ತೊಂದರೆ ಏನಿಲ್ಲ. ಆಮೇಲೆ ಇನ್ನೊಂದು ಸ್ನ್ಯಾಕ್ಸ್ ಎಲ್ಲ ಕ್ಯಾರಿ ಮಾಡಿ, ಸ್ವಲ್ಪ ಇಲ್ಲೆಲ್ಲ ನೀರಿನ ವ್ಯವಸ್ಥೆ ಇಲ್ಲ, ಆಮೇಲೆ ಸ್ನ್ಯಾಕ್ಸ್ ಇರುತ್ತೆ ಇಲ್ಲಿ ಕೂಡ, ಆದರೂ ನೀವು ಕ್ಯಾರಿ ಮಾಡಿದರೆ ಚೆನ್ನಾಗಿರುತ್ತೆ. ಯಾಕಂದರೆ ಒನ್ ಡೇ ಫುಲ್ಲು ನೀವು ಎಂಜಾಯ್ ಮಾಡಬೇಕಂದ್ರೆ ಕ್ಯಾರಿ ಮಾಡಿದರೆ ಬೆಟರ್ ಅನಿಸುತ್ತೆ. ಇವತ್ತು ನಾವು ನೋಡಿದ್ದು ಬಂದ್ಬಿಟ್ಟು ಸುವರ್ಣಮುಖಿ ಕ್ಷೇತ್ರ, ಚಂಪಕಧಾಮ ಸ್ವಾಮಿ ದೇವಸ್ಥಾನ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ ಮತ್ತೆ ಒಂದು ಅದ್ಭುತವಾದಂಥ ದೇವಸ್ಥಾನದ ಯಾತ್ರೆಯಲ್ಲಿ.